ಹಾಗಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು. ಅದು ಮಾಡ್ತಾ ಇದ್ದೀನಿ, ಆ ಹಿನ್ನೆಲೆ ಮಾಡ್ತಾ ಇದ್ದೀನಿ ಹೊತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಿಲ್ಲ. ಯಾಕೆ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲಬಿಲಿಟಿ ಇರಬೇಕು, ಅಸೆಸಿಬಿಲಿಟಿ ಇರಬೇಕು, ಆ ದೃಷ್ಟಿಯಿಂದ ಇದು ಮಾಡ್ತಾ ಇದ್ದೀನಿ. ಸರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಓದಲ್ಲಿ ಬಂದಲ್ಲಿ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳಿಂದ ಕಾಂಗ್ರೆಸ್ಸಿಗೆ ಬಂದು ಮೋದಿ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಬೈದು ಈಗ ಹೋಗಿ ಮೋದಿ ಅವ್ರನ್ನ ದೇವರು ಅಂತಿದ್ದಾರೆ. ಒಂದು ನಾನು ಹೇಳ್ತೀನಿ, ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಇಲ್ಲ ಅಂತ ಅನಿಸುತ್ತೆ. ಮೋದಿಜಿ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ, ತಿಳ್ಕೊಂಡ್ರಿ. ಮೋದಿಜಿ ಎಂದೂ ಟೀಕಾ ಮಾಡಿಲ್ಲ, ಯಡಿಯೂರಪ್ಪರನ್ನು ಟೀಕಾ ಮಾಡಿಲ್ಲ. ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ನೀಡುವಂಥದ್ದು ಆಗಬಾರ್ದು. ನಾವು ಬಿಜೆಪಿಗೂ ಬೀದಿಲ್ಲ, ಮೋದಿಜಿಯವರು ಬೀದಿಲ್ಲ, ಅಮಿತ್ ಶಾ ಅವರು ಬೀದಿಲ್ಲ, ನಡ್ಡಾಜಿಯವರು ಬೀದಿಲ್ಲ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೀದಿಲ್ಲ, ರಾಜ್ಯದ ನಾಯಕರನ್ನ ಯಾರು ಬೀದಿಲ್ಲ. ಇದನ್ನ ಆ ಹೇಳಿಕೆಗಳನ್ನ ತೆಗೆದು ನೋಡ್ಕೊಂಡ್ಬಿಟ್ರಿ. 2 ತಿಂಗಳ ಆ ಪಕ್ಷ ಎಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂತ ವಿಚಾರ. ವೈಯಕ್ತಿಕವಾಗಿ ಓದ್ಕೊಳ್ತಿರೋ ಇಲ್ಲ ಅದನ್ನ ಹೇಳಿ, ಸರ್ಕಾರಕ್ಕೆ ಬರ್ತಿರೋ ಅದನ್ನ ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳ್ರಿ. ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು, ಬಿಜೆಪಿ ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ. ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ? ಇದನ್ನ ಹೇಳಿ ಅವರು. ಇದ್ರಾಗ ಡಿಬೇಟ್ ಮಾಡೋದು ಬಿಟ್ಟು ಮನಿ ಮಾಡಿರಲು ಅದು ಮಾಡಿರಲು ಇದನ್ನ ತಗೊಂಡು ಏನ್ ಮಾಡೋದು? ಜನ ಅದ್ರ ವಿಚಾರ ಮಾಡ್ತಾ ಇಲ್ಲ. ದೇಶದ ಹಿತದೃಷ್ಟಿ, ದೇಶದ ರಕ್ಷಣೆ, ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂತ ಲೀಡರ್ಶಿಪ್ ಇದನ್ನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಏನ್ ಹೇಳ್ತಾ ನಡೀತಾ ಇದೆ ಚರ್ಚೆ ಅಂದ್ರೆ, ನರೇಂದ್ರ ಮೋದಿ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು. ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ, ಸಂರಕ್ಷಣೆ ಇರ್ತದೆ, ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ. ಇದು ಡಿಬೇಟ್ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಲೀಡರ್ ಯಾರಾದ್ರೂ ಹೇಳ್ಬಿಟ್ರಿ, ಇದ್ರ ಬಗ್ಗೆ ಡಿಬೇಟ್ ಮಾಡ್ಲಿ. ನೋಡಿ, ಇಲ್ಲಿ ಜಾತಿ, ಕಾಸ್ಟ್, ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ. ಹೀಗಾಗಿ ಇಲ್ಲಿ ಜಾತಿ, ಸಮಾಜ ಮತ್ತೊಂದು ಯಾವುದೂ ಬರುವುದಿಲ್ಲ. ಇಡೀ ದೇಶ ಒಂದು ಮತ್ತು ನಮ್ಮ ಒಬ್ಬ ಒಳ್ಳೆ ನಾಯಕ ಬೇಕು ಅನ್ನುವಂಥ ಚುನಾವಣೆ ಇದೆ. ಬಹಳ ಎಲ್ಲೆಲ್ಲಿ ನಾನು ಹೋಗ್ತಿದ್ದೀನಿ. ನಾನು ನಿರೀಕ್ಷೆ ಮೀರಿ, ನಂಗೆ ನಿರೀಕ್ಷೆ ಇಷ್ಟು ಇರಲಿಲ್ಲ, ಅದಕ್ಕಿಂತ ಮೀರಿ ಇವತ್ತು ನಂಗೆ ಬೆಂಬಲ ಸಿಗ್ತಾ ಇದೆ. ನನಗೆ ಕಲ್ಪನಾ ಬರ್ತಾ ಇಲ್ಲ. ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ, ನನಗೆ ಕಲ್ಪನಾ ಬರ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತೀನಿ ದೊಡ್ಡ ಪ್ರಮಾಣದ ಜನ ಬರ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತಗೊಂತಾರೆ, ತಗೊಂಡು ನೀವೇ ಗ್ಯಾರಂಟಿ ಆರಿಸಿ ಬರ್ತೀನಿ ಅಂತ ಹೇಳ್ತಾರೆ. ಬಹಳ ಅಭಿಮಾನ, ಪ್ರೀತಿ, ವಿಶ್ವಾಸ ತೋರಿಸ್ತಾರೆ. ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೀನಿ. ಇಷ್ಟು ದೊಡ್ಡ ಪ್ರೀತಿ, ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತದಾರರಿಂದ. ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾ ಇದೆ. ನನಗೆ ಅದ ಖುಷಿ ಅದ. ಆರಂಭದಲ್ಲಿ ಇದ್ದಂಥದ್ದು ಪೂರ್ತಿ ಬದಲಾಗಿದೆ ಅಂತ ಅಲ್ಲ, ನೋಡಿ, ನಾನು ಇಲ್ಲಿ ಎಂಟ್ರಿ ಆಗೋ ಮುಂಚೆ ನನ್ನ ಹೆಸರು ಚರ್ಚೆ ಆಗ್ತಾ ಇತ್ತು. ಬೆಳಗಾವಿ ನಗರದಿಂದ ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಟೀಕೆ ಟಿಪ್ಪಣಿ ಅಂತ ಹೇಳಿ ನೀವು ಬರದೇ ಇರುವಂತದಲ್ಲ, ನೀವು ಬರಲೇಬೇಕು, ನಿಲ್ಲಬೇಕು ಅಂತ ಹೇಳಿ ಪ್ರೋತ್ಸಾಹ ಕೊಡುವಂತ ಕೆಲಸ ಅವತ್ತಿನಿಂದ ನಡೀತಿತ್ತು. ಇವತ್ತು ಅದು ಕಂಟಿನ್ಯೂ ಆಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳನ್ನು ನೋಡಿ, ಒಂದು ನಾನು ಹೇಳ್ತೀನಿ, ಇದು ಪಾರ್ಲಿಮೆಂಟ್ ಇಲೆಕ್ಷನ್ ನ್ಯಾಷನಲ್ ಲೀಡರ್ಶಿಪ್ ಮೇಲೆ ಹೋಗ್ತದೆ, ರಾಷ್ಟ್ರೀಯತೆ ವಿಚಾರ ಬಗ್ಗೆ ಹೋಗ್ತದೆ, ಯಾರ ಕೈಯಲ್ಲಿ ದೇಶ ಸುರಕ್ಷತೆ ಇರ್ತದೆ ಅಂತ ಹೇಳ್ತದೆ. ಅದನ್ನ ನೋಡ್ತಾರೆ ಹೊರತು ಕಾಸ್ಟು, ಕ್ರೀಡು, ಮತ್ತೊಂದು ಜಾತಿ ಮೇಲೆ, ಧರ್ಮದ ಮೇಲೆ ನಡೆಯುವಂತ ಚುನಾವಣೆ ಇದು ಅಲ್ವೇ ಅಲ್ಲ. MLA ಎಲೆಕ್ಷನ್ ಇರ್ಬೋದು, ಪಾರ್ಲಿಮೆಂಟ್, ಇದು ಜಡ್ಪಿ ತಾಲೂಕ್ ಪಂಚಾಯತ್ ಇರ್ಬೋದು, ಮಹಾನಗರ ಸಭೆ, ಅವೆಲ್ಲ ವೈಯಕ್ತಿಕವಾದಂತಹ ನೆಲೆ ಮೇಲೆ ಸಮಾಜ, ಜಾತಿ ಇವೆಲ್ಲ ನಡೆದಿದೆ. ಇದು ಪಾರ್ಲಿಮೆಂಟ್, ಇಟ್ ಈಸ್ ಅಬೌವ್ ಕಾಸ್ಟ್ ಮೇಲೆ ನಡೆಯುವಂತ ಚುನಾವಣೆ. ಕೇಂದ್ರ ಮಂತ್ರಿ ಆದ್ಮೇಲೆ ಅವರೇ ಅಡ್ರೆಸ್ ಹುಡ್ಕೊಂಡು ಬರುವಂತ ಸ್ಥಿತಿ